ಜಾರತ್ತ ಅದೇ ಅದೇ ಜಾರತ್ತ ಇವ್ರು ಯಾವ್ದ್ರಲ್ಲ ಹೋದ್ರು ಇವ್ರುಗಳು ಸರಿ ಹಂಗೆ 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 ಬಳಿ ಹಂಗೆ 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 ಹಿಂಗವ ಎಲ್ಲೇ ವೆಹಿಕಲ್ಗಳು ಹೋಗೋದು ಜಾರತ್ತ ಕಲ್ಗಳು ಒಟ್ಟಿನಲ್ಲಿ ಭಯಂಕರ ಜಾರತ್ತ ಕಲ್ಲು ಆಯ್ತಾ ಬಾಯ್ತಾ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ನಾವು ಸಹ ನದಿಯನ್ನು ದಾಟ್ಕೊಂಡು ನದಿ ನೀರಿನ ಒಳಗಡೆ ನಡ್ಕೊಂಡು ಬಂದು ಒಳಗಡೆ ನಾವು ವೆಹಿಕಲ್ ಯಾಕೆ ಹೋಗಲ್ಲ, ಅಲ್ಲಿ ಮಧ್ಯೆ ಈ ಥರ ಸ್ಟ್ರಕ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರೆ ಅಲ್ಲಿ ದಪ್ಪ ದಪ್ಪ ಕಲ್ಲುಗಳಿವೆ. ಅದು ನಮಗೆ ನಡ್ಕೊಂಡು ಬರೋಕ್ಕೇ ತುಂಬ ಕಷ್ಟ ಆಯಿತು. ಒಟ್ಟಿನಲ್ಲಿ ಆಗೋ ಈಗೂ ನಾವು ನಡ್ಕೊಂಡು ನದಿ ದಾಟ್ಕೊಂಡು ಈಗ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಕಾಡಿನ ಒಳಗಡೆ ನಡ್ಕೊಂಡು ಹೋಗಿ ದೇವಸ್ಥಾನದ ಹತ್ತಿರ ಹೋಗ್ಬೇಕು. ಸುಮಾರು ಇಲ್ಲಿಂದ ಒಂದು 5 ಕಿಲೋಮೀಟ್ರಷ್ಟು ಕಾಲ್ನಡಿಗೆ ಇದೆ. ಬನ್ನಿ, ಈಗ ನಾವು ಹೋಗುವಂಥ ದಾರಿ ಹೇಗಿದೆ ಅನ್ನೋದನ್ನು ನಿಮ್ಮ ಪೂರ್ತಿ ಮಾಹಿತಿ, ಪೂರ್ತಿ ವಿಡಿಯೋ ನೋಡಿ ಯಾವ್ಯಾವ ಥರ ಇದೆ ಕಾಡಿನ ಒಳಗಡೆ ಇರುವಂಥ ಜಾಗಗಳನ್ನೆಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ, ಹಾಗೆ ನಮ್ಮ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಪಾಡ್ತಾರಲ್ಲ ಇರೋ ಗುರುಜಿ ಜಾಜತ್ಗೆ ಮಾತಾಡೋದು. ಜೈ ತೋರಿಸ್ಬಿಡ ಮಾತಾಡ ನೀನು ಆನೆ ಇಲ್ಲ ಅಲ್ಲಿರ್ಲೆ
ಹಾಗೆ ನಡ್ಕೊಬರ್ಬೇಕಾದ್ರೆ ಇಲ್ಲೂ ಸಹ ಟ್ರಾಫಿಕ್ ಜಾಮ್ ಆಗಿದೆ. ಏನಕ್ಕೆ ವೆಹಿಕಲ್ಗಳೆಲ್ಲ ನಿಂತಿದೆ ಅಂತ ನೋಡೋಣ ಅಂತ ಹಾಗೆ ಮುಂದೆ ಹೋದು ಇಲ್ಲಿ ಏನಾದ್ರು ನದಿ ಇದೆಯಾ ಅಂತ. ಅಂದರೆ ಇದೇನಿಲ್ಲ, ಇಲ್ಲಿ ಸಣ್ಣದಾಗಿ ನೀರು ಹರಿಯೋ ಜಾಗ. ಆದರೆ ಇಲ್ಲಿ ಒಂದು ಲಾರಿ ಒಂದು ಗುಡ್ಡ ಇದೆ, ಆ ಗುಡ್ಡವನ್ನು ಹತ್ಸೋಕ್ಕಾಗದೆ ಅರ್ಧದಲ್ಲೇ ನಿಂತಿದೆ. ಅದು ಹಿಂದ್ಗಡೆ ಬಂದರೆ ತೊಂದರೆ ಆಗುತ್ತೆ. ಹಾಗಾಗಿ ಆ ಟೈರ್ಗಳಿಗೆ ಕಲ್ಲುಗಳನ್ನ ಕೊಟ್ಟು ಅದನ್ನು ಮುಂದೆ ಕಳ್ಸೋಕ್ಕೆ ಎಲ್ಲರೂ ಪ್ರಯತ್ನವನ್ನು ಪಡ್ತಾಯಿದ್ದಾರೆ. ಹಾಗಾಗಿ ನಾವು ನಡ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ನಾವು ಒಂದು ಕಡೆ ಸೈಡಲ್ಲಿ ನಮ್ಮ ಕಡೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಇಲ್ಲಿ ಒಂದು ಗುಡ್ಡದ ಮೇಲೆ ಲಾರಿ ನಿಂತ್ಬಿಟ್ಟಿದೆ. ಯಾಕಂದರೆ ಈ ಲಾರಿ ಮುಂದೆ ಹೋಗೋ ತನಕ ಇನ್ಯಾವ ವೆಹಿಕಲ್ಲು ಮುಂದೆ ಬರೋಕ್ಕಾಗಲ್ಲ, ಜಾಗ ಇಲ್ಲ, ಚಿಕ್ಕದಾದ ರಸ್ತೆ ಇರೋದರಿಂದ. ಎಲ್ಲರೂ ಸಹ ಪ್ರಯತ್ನಪಟ್ಟು ಅದನ್ನು ಮೇಲೆತ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾಗೇಶ ಸೈಡಿಗೆ ಬಾ, ನಾಗೇಶ ಸೈಡ್ಗೆ ಹತ್ತು, ಗಾಡಿ ಬಂದ್ಬಿಡುತ್ತೆ ಹಿಂದಕ್ಕೆ. ಮೇಲೆ ಸ್ನೇಹಿತರೆ, ಈ ಕಾಡಿನ ದಾರಿಯಲ್ಲಿ ಒಂಥರ ನಡ್ಕೊಂಡು ಹೋಗ್ತಾ ಇದ್ದರೆ ಒಂಥರ ತುಂಬ ಖುಷಿ ಹಾಗೂ ಒಂಥರ ಥ್ರಿಲ್ಲಿಂಗ್ ಮೂಮೆಂಟು. ಯಾಕಂದರೆ ಎಲ್ಲ ಇನ್ನೊಂದೇನೆಂದರೆ ಒಂದಷ್ಟು ಜನ ಹುಡುಗರುಗಳು ಗುಂಪು ಇದ್ದು ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ ಆ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲ್ಲ. ಅಷ್ಟು ದೂರ ನಡೆದದ್ದಂಥ ಒಂಥರ ಸುಸ್ತು ಅದು ಇದು ಏನೂ ಅನಿಸಲ್ಲ. ಮಾತಾಡ್ತಾ ಜೊತೆ ಒಂದು 4-5 ಜನ ಫ್ರೆಂಡ್ಸ್ಗಳು ಜೊತೇಲಿ ಈ ಥರ ಜಾಗಗಳಿಗೆ ಓಡಾಡೋದು ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಗುಂಪು ಹುಡುಗರುಗಳೆಲ್ಲ ತುಂಬ ಜನ ಹೋಗ್ತಾಯಿದ್ದಾರೆ. ತಮಿಳುನಾಡಿನ ಹುಡುಗರು ಮತ್ತು ನಮ್ಮ ಕರ್ನಾಟಕದವರು ಎಲ್ಲರೂ ಸಹ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮ್ಮ ವೆಹಿಕಲ್ ನಾವು ಡ್ರೈವರು ನಮ್ಮ ಗಾಡಿನ ಆಗಲ್ಲ, ನಾನು ನದಿಗೆ ಇಳಿಸಲ್ಲ ಅಂತ ಅಂದ್ಬಿಟ್ಟು ಹೆದರ್ಕೊಬಿಟ್ಟ. ಎಲ್ಲಿ ನೀರಲ್ಲಿ ಸ್ಟ್ರಕ್ ಆಗಿಬಿಡುತ್ತೆ, ನಿಂತೋಯ್ತದೆ ಅಂತ ಅಂದ್ಬಿಟ್ಟು ಅವನು ಭಯಪಟ್ಟು ಅವನು ಗಾಡಿನ ಅಲ್ಲೇ ಬಿಟ್ಟ. ಯಾಕಂದರೆ ಪಿಕಪ್ ಗಾಡಿಗಳು ತುಂಬ ಗಾಡಿಗಳು ಬಂದವು, ಆದರೆ ಇವನು ಗಾಡಿನ ಓಡಿಸೋಕ್ಕೆ ಹೆದರ್ಕೊಂಡು ಅಲ್ಲೇ ನಿಲ್ಲಿಸ್ಬಿಟ್ಟ. ಹಾಗಾಗಿ ನಾವು ನಡ್ಕೊಂಡು ಹೋಗ್ಬೇಕಾಯ್ತು. ಅಂದರೆ ಇದೊಂಥರ ಚೆನ್ನಾಗೈತೆ, ನಡ್ಕೊಂಡು ಹೋಗೋದು ಒಂದು ಅನುಭವ. ಇದೊಂಥರ ನಮಗೆ ಇದೆಲ್ಲ ಒಂಥರ ಇಷ್ಟ. ಆಮೇಲೆ ಈ ಕಾಡು ಬೆಟ್ಟ ಇಂಥ ಜಾಗಗಳು ನಡ್ಕೊಂಡು ಹೋಗೋದು, ಹತ್ತೋದು, ಇಳಿಯೋದು ಇದೆಲ್ಲ ನನಗೂ ಸಹ ಇಷ್ಟ. ಹಾಗಾಗಿ ಇದೊಂಥರ ಖುಷಿ ಕೊಡ್ತು. ತುಂಬ ಏನಂದರೆ ಜಾಗಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ವೆಹಿಕಲ್ ಹೋಗಿ ಸುಮ್ಮನೆ ನೋಡ್ಕೊಂಡು ಹೋಗೋದಕ್ಕೂ ನಾವು ನಡ್ಕೊಂಡು ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದೊಂಥರ ಚೆಂದ ಅನುಭವ ಅದು. ಗಾಡಿಗಳು ಫುಲ್ ಜಮಾ ತಗೊಳೋದೇ ಅದರಿಂದ ಸುಮ್ಮನೆ ಎಷ್ಟು ಬರ ಹೋಗುತ್ತೀಗ ಸುಮಾರು ಬಂದು ನಿಂತ್ಬಿಟ್ಟು ಹೋಗುತ್ತಿಕ್ಕು. ಅಲ್ಲಿ ಯಾಕಂದ್ರೆ ನಾವು ಇಲ್ವಲ್ಲ ಅಲ್ಲಿ ಸ್ನೇಹಿತರೆ, ಹಾಗೂ ಈಗೂ ನಡ್ಕೊಂಡು ಈಗ ಇನ್ನೇನು ನಾವು ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ನೋಡಿ, ಈಗ ಇಲ್ಲಿ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇನ್ನೊಂದು ಸ್ವಲ್ಪ ದೂರ ಮುಂದೆ ಹೋದರೆ ಅಲ್ಲೇ ದೇವಸ್ಥಾನ ಇರೋದು. ಮಾಸಿ ಕರಿಬಂಟ ಅಯ್ಯನ್ ದೇವಸ್ಥಾನ ಇರೋದು. ನೋಡಿ, ಎಲ್ಲ ವೆಹಿಕಲ್ಗಳಲ್ಲಿ ಬಂದಿರೋರೆಲ್ಲ ಈ ಕಡೆ ಸೈಡಿಗೆ ಪಾರ್ಕ್ ಮಾಡಿ ತುಂಬ ಜನ ಇಲ್ಲೇ ಸೈಡಲ್ಲೆಲ್ಲ ಕೂತಿದ್ದಾರೆ. ಬನ್ನಿ, ಮುಂದೆ ದೇವಸ್ಥಾನದ ಹತ್ತಿರ ಆ ದೇವಸ್ಥಾನದ ಆವರಣದಲ್ಲಿ ಏನೇನಿದೆ, ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗ ಹೆಚ್ಚು ಕಡಿಮೆ ಸಂಜೆ 6 ಗಂಟೆ ತನಕ ಆಯಿತು ಸ್ನೇಹಿತರೆ. ಬೆಳಗ್ಗೆ ತಿಂಡಿ ಮಾಡಿರೋದು, ಪುನಃ ಮಧ್ಯಾಹ್ನ ಊಟಕ್ಕೆ ಎಲ್ಲೂ ನಿಲ್ಲಿಸಲಿಲ್ಲ, ಸೀದಾ ಬಂದ್ಬಿಟ್ಟು ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ಇನ್ನೊಂದೇನೆಂದರೆ ನಡ್ಕೊಂಡು ಬೇರೆ ಬಂದ್ವಲ್ಲ, ಇನ್ನೂ ಸುಸ್ತಾಗಿದೆ. ನೀರು ಒಂದು ಸ್ವಲ್ಪ ಬರೀ ನೀರು ಕುಡಿದಿದ್ದು ಅಷ್ಟೇ, ಮಧ್ಯಾಹ್ನ ಊಟ ಮಾಡಿಲ್ಲ. ಈಗ ಫಸ್ಟು ಊಟ ಮಾಡ್ಕೋಬೇಕು ಅಂತ ಮಾತಾಡ್ಕೊತಾ ಇದ್ದೋ. ಈಗ ಅಲ್ಲಿ ಇವರೆಲ್ಲ ದೇವಸ್ಥಾನದ ಹತ್ರನೇ ಅಲ್ಲೇ ಊಟದ ವ್ಯವಸ್ಥೆ ಇರುತ್ತೆ.
ಅಲ್ಲಿಗೆ ಹೊಟ್ಟೋಗೋಣ ಊಟಕ್ಕೆ ಅಂತ ಎಲ್ಲ ಹೇಳಿದ್ರು. ಸರಿ ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಈಗ ಹೊರಟಿದ್ದೀವಿ. ನೋಡಿ ಇದೆ ಮಾಸಿ ಕರಿಬಂಟ ಅಯ್ಯನ್ ದೇವಸ್ಥಾನ, ಅಂದರೆ ಕಾಡಿನ ಮಧ್ಯೆ ಇರುವ ದೇವಸ್ಥಾನ. ನೋಡಿ ಇಲ್ಲಿ ಬಂದಿರತಕ್ಕಂಥವ್ರೆಲ್ಲ ನೋಡಿ ಅಲ್ಲಿ ಎಲ್ಲ ಟಾರ್ಪಲ್ಗಳನ್ನ ಹಾಸ್ಕೊಂಡು ಮಲಗಿದ್ದಾರೆ. ಅಂದರೆ ನೋಡಿ ಇಲ್ಲಿ ಬೇರೆ ರೂಮು ಕಟ್ಟಡ ಮತ್ತೊಂದು ಈ ಥರ ಏನೂ ಇಲ್ಲ. ಎಲ್ಲ ಎಷ್ಟೇ ಜನ ಬಂದರೂ ನೋಡಿ ಈ ಥರ ಒಂದು ಟಾರ್ಪಲ್ಲು ಚಾಪೆ ಈ ಥರ ಹಾಸ್ಕೊಂಡು ಫೀಲ್ಡಲ್ಲೇ ಮಲ್ಕೋಬೇಕು. ಬೇರೆ ಥರ ಇಲ್ಲಿ ವ್ಯವಸ್ಥೆ ಇರಲ್ಲ, ಯಾಕಂದರೆ ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆ, ಹಾಗಾಗಿ ಇಲ್ಲಿ ಬೇರೆ ವ್ಯವಸ್ಥೆಗಳಿರಲ್ಲ. ನೋಡಿ ಎಲ್ಲರೂ ಸಹ ಟಾರ್ಪಲ್ಗಳನ್ನ ಹಾಕಿ ತಮ್ಮ ಲಗೇಜ್ನ ಇಟ್ಟು ಅಲ್ಲಲ್ಲೇ ಮಲಗಿದ್ದಾರೆ. ಬನ್ನಿ, ತುಂಬ ಚೆನ್ನಾಗಿದೆ. ಇನ್ನು ಒಳಗಡೆ ಎಲ್ಲ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಈಗ ನೋಡಿ ಈಗಾಗಲೇ ಅಲ್ಲೆಲ್ಲ ಊಟಕ್ಕೆ ಕೂತಿದ್ದಾರೆ. ನಾವು ಸಹ ಈಗ ಊಟಕ್ಕೆ ಹೋಗೋಣ. ನೋಡಿ ಎದುರುಗಡೆ ಎಷ್ಟು ಜನ ಇದ್ದಾರೆ ನೋಡಿ, ಎಲ್ಲ ಊಟ ಮಾಡ್ತಿರುವಂಥ ಜನ ಅಲ್ಲಿ. ಬನ್ನಿ ಅದನ್ನು ಹತ್ರದಿಂದ ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಸಾವಿರಾರು ಜನ ಬಂದಿದ್ದಾರೆ. ಎಲ್ಲರಿಗೂ ಸಹ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಮಗೂ ಸಹ ಹೊಟ್ಟೆ ಹಸ್ತಾ ಇದೆ. ಈಗ ನಾವು ಸಹ ಊಟಕ್ಕೆ ಕೂತ್ಕೋತಾ ಇದ್ದೀವಿ. ನಮ್ಮ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.